ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇದು ಗುರುವಾರದ ಲಕ್ಷ್ಮೀ ಪೂಜೆ ಆಗಿರುತ್ತೆ. ಗುರುವಾರದ ಲಕ್ಷ್ಮೀ ಪೂಜೆ ಅಂದರೆ ಇದು ಮಾಘಶಿರ ಮಾಸದ ಮೊದಲನೆಯ ಗುರುವಾರ. ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರಂದ್ರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗಲೇ ಲಾಂಗ್ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ. ಆವತ್ತಿನ ದಿನ ಏನೇನು ಕೆಲಸ ಮಾಡಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಮೊದಲಿಗೆ ನಾನು ಅಂಗಳ ಕಸವನ್ನು ಹುಡ್ಕೊಂಡ ಪಾಯರೆಗಳನ್ನು ನಾನು ಅಂದರೆ ಮೆಟ್ಲು ಅಂತೀರ ನೀವು, ನಾವು ಪಾಯರೆಗಳು ಅಂತೀವಿ ಅಷ್ಟೇ. ಇದನ್ನು ನಾನು ಮೊದಲಿಗೆ ಕ್ಲೀನನ್ನು ಮಾಡ್ಕೋತೀನಿ. ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ ತಕ್ಷಣ ಮಾಘಶಿರ ಮಾಸದ ಮೊದಲನೇ ಗುರುವಾರ ಎಲ್ಲರಿಗೂ ಒಂದು ಖುಷಿನೇ ಅಂತಲೇ ಹೇಳ್ಬೋದು. ಎಲ್ಲರೂ ಪೂಜೆ ಮಾಡೋದು ಅಂದರೆ ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಳ್ಳೋದು, ಎಲ್ಲರೂ ಒಂಥರ ಇದನ್ನೇ ಬೇರೆ ಅದು. ಹಾಗೆ ಇಲ್ಲಿ ಅಂಗಳ ಕಸಕ್ಕೆ ನೀರು ಹೊಡ್ಕೊಂಡು ಹೊರಸಲವನ್ನು ತೊಳ್ಕೊಂಡು ಸಿಂಪಲ್ಲ ಒಂದು ರಂಗೋಲಿಯನ್ನು ತೆಗಿತೀನಿ. ಅಂಗಳ ಕಸ ಪೂಜೆ ಅಂದರೆ ಮನೆಯೊಳಗೆ ಜಗಲಿ ಪೂಜೆ ಹೆಂಗೆ ಮಾಡೋದ ಎಲ್ಲ ತೋರಿಸ್ಕೊಂಡೆ. ಆಮೇಲೆ ಇಲ್ಲಿ ನೈವೇದ್ಯಕ್ಕೆ ಅಂಥೇಳಿ ನಾನು ಬೇಳೆ ಹೋಳಿಗೆ ಮಾಡ್ಬೇಕಂಥೇಳಿ ಒಂದೇ ಒಂದು ಗ್ಲಾಸ ಹೋಳಿಗೆ ಮಾಡ್ಬೇಕಂಥೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೆ. ಅಂದರೆ ಒಂದೇ ಗ್ಲಾಸ್ ಅಷ್ಟೇ ಆಗಿದೆ, ಮತ್ತೇನು ಹಾಕ್ತಿರ್ಲಿಲ್ಲ, ಭಾಳ ಏನು ಬ್ಯಾಡ ಅಂಥೇಳಿ. ನಾನು ಲಕ್ಷ್ಮಿಗೆ ಸ್ವಲ್ಪ ಒಡವೆಗಳನ್ನು ತೊಗೊಂಡಿದ್ದೆ, ಅಂದರೆ ಆನ್ಲೈನ್ ಶಾಪಿಂಗ್ ಅಂತಲೇ ಹೇಳ್ಬೋದು ಇದು ಬೆಳ್ಳಿ ಆರತಿ ನಂದು. ಅಂದರೆ ಮೊದಲಿಂದ ನಾನು ತೊಗೊಂಡಿದ್ದ, ಅದನ್ನು ಭಾಳ ದಿನಾನೇ ಆಯಿತು. ಮತ್ತು ನಾನು ಇಲ್ಲಿ ಹಿತಾಳಿ ಚಂಬಲಿ ಅಂದರೆ ಹಿತಾಳಿ ಕಳಶ ಇರುತ್ತಲ್ಲ ಅದರೊಳಗೆ ನಾನು ಪೂಜೆಯನ್ನು ಮಾಡ್ಕೋತೀನಿ. ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು 5 ಥರ ಎಲೆಗಳು ಇರುವ ಟೊಂಪಿಯನ್ನು ತಂದು ಕ್ಲೀನ್ ಮಾಡಿ ಇಟ್ಕೋತೀನಿ. ಇದಕ್ಕೆ ಏನೇನು ಹತ್ತತ್ತಂದ್ರೆ ಕಕ್ಕ ಬತ್ತಿ ಅಂದರೆ ಹೂ ಬತ್ತಿ ಅಂತಾರೆ, ನಮ್ಮ ಕಡೆ ಕಕ್ಕ ಬತ್ತಿನೂ ಅಂತಾರೆ, ಹೂ ಬತ್ತಿನೂ ಅಂತಾರೆ. ಈ ಥರ ಹೂ ಬತ್ತಿಯನ್ನು ಮಾಡ್ಕೊಂಡು ಮೊದಲಿಗೆ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದ್ರ ಮೇಲೆ ಅಕ್ಕಿಯನ್ನು ಹಾಕೊಂಡು ಈ ಥರ ಸುಮ್ಮನೆ ಒಂದು ಡಿಸೈನ್ ಮಾಡ್ಕೊಂಡು ಅಷ್ಟೇ. ಇದು ನಾನು ಮೀಶೋದಲ್ಲಿ ತರಿಸಿದೆ, ತುಂಬಾ ಚೆನ್ನಾಗಿತ್ತು ಈ ಒಡವೆ. ಇದಕ್ಕೆ ಪ್ರೈಸ್ ಬಂದು 5,900 ಅಂದರೆ 550 ರೂಪಾಯಿ. ತುಂಬಾ ಚಲೋ, ಕಲರ್ ಏನು ಹೋಗಿರಲಿಲ್ಲ. ಹಾಗೆ ಇಲ್ಲಿ ಎಲ್ಲ ಥರ ಪೂಜೆ ಮಾಡ್ಕೊಂಡು ಎಲೆ ಇಟ್ಕೊಂಡು ಉಡಕಿ ಎಲ್ಲ ಸಾಮಾನು ಹಾಕೋತಾ ಇದ್ದೀನಿ. ಅಂತ ಬಾಳೆಹಣ್ಣು ಒಂದು ಡಜನ್ ತೊಗೊಂಡಿದ್ದಿ ಅಷ್ಟೇ, ಬಾಳೆಹಣ್ಣು ತೊಗೊಂಡಿರಲಿಲ್ಲ. ಹಾಗಾಗಿ ಆಪಲ್ ಒಂದು ಸ್ವಲ್ಪ, ಪೇರು ಹಣ್ಣನ್ನು ತೊಗೊಂಡಿದ್ದಿಲ್ಲ, ಮನೆ ಹತ್ತಿರನ ಬಂದಿತ್ತು. ಮತ್ತು ಇಲ್ಲಿ ಎಲ್ಲ ಥರ ಈ ಥರವನ್ನು ಜೋಡಿಸ್ಕೊಂಡು ಪೂಜೆಯನ್ನು ಮಾಡ್ಕೊಂಡಿದ್ದೆ. ಈ ವಿಡಿಯೋನ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವೆಲ್ಲರೂ ನೋಡಿ ಕಮೆಂಟ್ ಮಾಡಿ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೋಳಿಗೆಯನ್ನು ಮಾಡಿದ್ದೆ. ಹೋಳಿಗೆ ಏನು ಮಾಡೋದ ತೋರಿಸಿಲ್ಲ ನಾನು. ಮೊನ್ನೆ ಬೇಳೆ ಹೋಳಿಗೆ ಯಾವ ರೀತಿ ಮಾಡೋದಂತ ನಿಮಗೆ ಲಾಂಗ್ ವಿಡಿಯೋದಲ್ಲಿ ತೋರಿಸೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತಿನ ಹೋಳಿಗೆ ಇದಾಗಿತ್ತು ನೈವೇದ್ಯಕ್ಕೆ. ಲಕ್ಷ್ಮೀ ಪೂಜೆನೂ ಹಿಂಗಾಗಿತ್ತು. ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.